ಸುಮ್ಮನೆ ನಾವು ಪುಸ್ತಕ ಓದ್ಬಿಟ್ಟು ದೇವ್ರು ಅಲ್ಲೇ ಇದ್ದಾನೆ, ದೇವ್ರು ಇಲ್ಲೇ ಇದ್ದಾನೆ, ದೇವ್ರು ನಂಬಿ ಪೂಜೆ ಮಾಡಿ, ಪೂಜೆ ಮಾಡಬೇಡಿ. ದೇವ್ರು ಎಲ್ಲೇ ಇದ್ದಾನೆ, ಪೂಜೆ ಮಾಡೋ ಅಗತ್ಯ ಇಲ್ಲ. ಇಲ್ಲ, ಪೂಜೆ ಮಾಡಬೇಕು ಅನ್ನಿಸ್ತಾ ಮಾಡಿ, ಪೂಜೆ ಮಾಡಬೇಡ ಅಂತ ಅನ್ನಿಸ್ತಾ ಬೇಡ. ದೇವ್ರಿಗೇನಕ್ಕೆ ಪೂಜೆ? ದೇವರಿಗೆ ಮನೆಯಲ್ಲೇ ದೇವ್ರ ಮನೆ ಕಟ್ತಾರೆ ನಮ್ಮ ಇಂಜಿನಿಯರ್ ಸಾಹೇಬರು. ನಿಜವಾಗ್ಲೂ ದೇವ್ರ ಮನೆ ಬೇಕಾಗಿಲ್ಲ. ಬಿಕಾಸ್ ದೇವ್ರು ಎಲ್ಲೆಲ್ಲಿ ಇರೋವಾಗ ಅವನಿಗೇನು ಮನೆ ಕಟ್ಟೋದು? ಇಲ್ಲಿ ನನಗೆ ಮನೆ ಕಟ್ಕೊಂತ ಇದ್ದೀನಿ, ಇರಲಿ. ಕಾನ್ಸೆಪ್ಟ್ ಇಸ್ ಆಲ್ ಕಾನ್ಸೆಪ್ಟ್ಸ್, ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್. ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಯಾವುದು ನಿಮ್ಗೆ ಮುದ? ಮನಸ್ಸಿನಲ್ಲೇ ಮಯ ದೋಸೆ, ಮಸಾಲೆ ದೋಸೆ ತಿನ್ನೋದ? ಇದು ದೇಹಕ್ಕೂ ಸ್ವಲ್ಪ ನಾಲ್ಗೆ ರುಚಿಗೆ ತೋರಿಸೋದ? ಎರಡು ಥರನೂ ಇದೆ. ಏನು ಓಶೋ ಬಹಳ ಚೆನ್ನಾಗಿ ಹೇಳ್ತಾನೆ, ಯು ನೀಡ್ ನಾಟ್ ಗೆಟ್ ಮ್ಯಾರಿಡ್, ಯು ಕ್ಯಾನ್ ಹ್ಯಾವ್ ಸೆಕ್ಸ್ ವಿತೌಟ್ ಮ್ಯಾರೇಜ್. The nature is cheating us. The nature. But if you practice it, you need not have, for example, dream. Dream ನಲ್ಲಿ you can have sex. ಅಲ್ಲೇನು ಮಕ್ಕಳು ಹುಟ್ಟೋದಿಲ್ಲ. ಇಲ್ಲಾದ್ರೆ ಅಪ್ಪ 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 ಅಂದ್ಬಿಡ್ತಾರೆ. ದಾರಿನಲ್ಲಿ ಎಲ್ಲೋದ್ರೂ ಅಪ್ಪ 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 ಅಂತ. ನಾನು ನಿಮ್ಮ ಅಪ್ಪ ಅಲ್ಲಕೋಣ. ಇಲ್ಲ ನಮ್ಮ ಅಮ್ಮ ಹೇಳಿದ್ದಾರೆ, ನೀನೇ ನಮ್ಮ ಅಪ್ಪ ಅಂತ. No, just think. No, advanced learning and advanced technology. There is no meaning. If this world, it exists, it doesn't exist, like a dream. And in dream, no problem. Here also no problem. You can apply that. Nothing wrong. The human being capacity is sky is the limit. That is told in Yoga Vasistha. What is the capacity of your mind? ಎರಡು ವಾಕ್ಯದಲ್ಲಿ ಹೇಳಿ ಮುಗಿಸ್ಬಿಡಿ. ನಿಮ್ಮ ಮನಸ್ಸು ಎಷ್ಟು ಶಕ್ತಿಶಾಲಿ ಅಂದರೆ ಅದು ಮುಂದೆ ಏನಿದೆ ಅದು ಮಾಡಿಬಿಡುತ್ತೆ. ಬಹಳ ಜ್ಞಾಪಕ ಇಟ್ಕೊಳ್ಳಿ ಇದನ್ನು ಮಾಡಿ. ನಿಮ್ಮ ಮನಸ್ಸಿನ ಮುಂದೆ ಏನಿದೆ ಅದು ಅಲ್ಲಿ ಡಿಸೈಫರಿಂಗ್ ಫ್ಯಾಕ್ಟರ್ ಬರಲ್ಲ. ನೀವು ಒಳಿತು ಇದು ಕೆಟ್ಟದ್ದು ಅಲ್ಲೆಲ್ಲ ನಿಮ್ಮ ಮುಂದೆ ಏನಿದೆ, ಬಿಸ್ಕತ್ ಇದೆ, ತಿನ್ನು ಬನ್ನಿ. ದಟ್ ಈಸ್ ಒನ್ ಕ್ವಾಲಿಟಿ ಆಫ್ ದ ಮೈಂಡ್. ಯು ಶುಡ್ ಆಲ್ವೇಸ್ ನೋ ದಿಸ್. ಸೆಕೆಂಡ್ ಥಿಂಗ್ ಇಸ್ ದಿ ಇಂಪಾಸಿಬಲ್ ಈಸ್ ಮೇಡ್ ಪಾಸಿಬಲ್. ಇಟ್ಸ್ ದ ಪವರ್ ಆಫ್ ಮೈಂಡ್. ದಿಸ್ ಪ್ಲಾನೆಟ್ ಅರ್ತ್ ಹೇಳಬೇಕು, ಇಂಪಾಸಿಬಲ್ ಈಸ್ ಮೇಡ್ ಪಾಸಿಬಲ್. ಅಸಾಧ್ಯ ಅನ್ನೋದೇ ಇಲ್ಲ. ಡಿಕ್ಷನರಿಯಿಂದ ತೆಗೆದು ಬಿಸಾಕಿ, ಎಲ್ಲವೂ ಸಾಧ್ಯ. ಎವ್ರಿಥಿಂಗ್ ಈಸ್ ಹೇಳ್ಕೊಂಡೋಗಿ. ನಿಮ್ಮ ಜಗತ್ತು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದು ಬರೀ ಒಂದು ವಾಕ್ಯ ಸಾಕು. ಎವ್ರಿಥಿಂಗ್ ಈಸ್ ಯಾರೇ ಟೈಮ್ ಬರಲಿ, ನಿಮ್ಗೆ ಎಂಥದೇ ಬರಲಿ, ದ ಹೋಲ್ ವರ್ಲ್ಡ್ ಇಸ್ ಸ್ಟ್ಯಾಂಡಿಂಗ್ ಅಗೇನ್ಸ್ಟ್ ಯು. Everything is possible. And see the fun.